ಅಂದವು ಅಂದವು ಕನ್ನಡ ನಾಡು ಅಂದಂಗೆ ಬಲೆ ಚೆನ್ನಾಗಿದ್ದಾವೆ ಗಣಪತಿ, ಬಲೆ ಅಂದವಾಗಿದ್ದಾವೆ, ಬಲೆ ಚಂದವಾಗಿದ್ದಾವೆ. ಸಿಕ್ಕಾಪಟ್ಟೆ ನೋಡೋಕೆ ಖುಷಿ ಆಗುತ್ತೆ. ನೋಡ್ತಾ ಇದ್ರಲ್ವಾ, ದಯವಿಟ್ಟು ನಿಮಗೆ ಇನ್ನೂ ತೋರಿಸ್ತಾನೆ ಇರ್ತೀನಿ. ನಿಮ್ಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಈ ವಿಡಿಯೋ ಆಗಲಿ ತಪ್ಪದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ. ಯಾರಿಗಾನ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೋಡ್ರಿ ಇವರೇ, ಇದೇ ಥರ ನಾನು ತಮಿಳ್ನಾಡಲ್ಲಿ ಹೋಗ್ತಾ ಇದ್ದೆ. ಇಲ್ಲಿ ಗಣೇಶನ್ಗಳು ಗೋಡನ್ ಮಡಗಿದ್ದಾರೆ. ಗೋಡನ್ಗಳು ಫುಲ್ಲು ಗೋಡನ್ಗಳು ದೊಡ್ಡ ದೊಡ್ಡ ಗಣೇಶಗಳು ಮಡಗಿದ್ದಾರೆ. ಈ ಗೋಡನ್ ಒಳಗೆ ನಮ್ಮ ಜನಕ್ಕೂ ತೋರಿಸೋಣ, ಬೇಕಾದ್ರೆ ಯಾರಿಗಾನ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಗೋಡನ್ಗಳ ನಾನು ತೋರ್ಸಕ್ಕೆ ಬರ್ತಾ ಇದ್ದೀನಿ. ನೋಡಿ ಗೋಡನ್ಗಳು ಇಲ್ಲಿದ್ದಾವೆ ನೋಡಿ, ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇರ್ಬೋದು ಒಳಗೆ ಗಣೇಶನ್ಗಳು. ನೋಡಿ ಫುಲ್ಲು ಗೋಡನ್ಗಳು ನೋಡಿ ಎಷ್ಟು ದೊಡ್ಡವು ಇದಾವೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡವು ಇದೆ ಗಣೇಶನ್ಗಳು. ಬನ್ನಿ ನಾನು ತೋರಿಸ್ತೀನಿ ನೋಡಿ. ನೋಡಿ ಲೈನ್ಗೂ ಇಟ್ಟಿದ್ದಾರೆ ನೋಡಿ. ಮೈ ಗಾಡ್, ಸ್ನೇಹಿತರೆ ನೋಡ್ತಾ ಇದ್ದೀರಾ, ಕಲ್ಲರ್ ಕಲ್ಲರು, ಡಿಸೈನು ಫುಲ್ಲು ನೋಡಿ. ಬ್ಯಾಕ್ ಸೈಡ್ ಚಿಕ್ಕದಾಗಿ ಏನು ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಇದು ಸಾಕಾಗಿದೆ ಇಲ್ಲಿ ನೋಡಿ. ಎಷ್ಟಾಯ್ತು ಅಣ್ಣ ಇದು? ಇದು ಬುಕ್ ಆಗಿದೆ ಅಲ್ಲ, ಎಷ್ಟಾಯ್ತು ಇವ್ರು ತಗೊಂಡಿದ್ದು? ಇದು 18. ಎಷ್ಟಡಿಯಾ? 6.5. 5 ಕಾಲು. ನೋಡಿ ಫುಲ್ಲು ಇಲ್ಲಿಂಗೆ ಗಣೇಶನ 6.5 ಅಡಿದು ಬಂದು 18,000 ಆಯ್ತಂತೆ. ಏನು ಈಗ ನೋಡಿದ್ರೆ ಒಂದ್ರಕನ್ನ ಒಂದು ಡಿಸೈನ್ ಆಗಿ ಐತೆ ಅಂದರೆ ನೀವು ನಂಬ್ತೀರಾ ಇಲ್ಲ. ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ ಇನ್ನು ಪೇಂಟಿಂಗ್ಲೇನು ನೋಡ್ದಿಲ್ಲ. ಇದೇ ಥರ ಗೋಡನ್ಗಳು ಇನ್ನು 4-5 ಗೋಡನ್ಗಳು ಇದ್ದಾವೆ ಇಲ್ಲಿ. ಓಹ್ ನೋಡಿ ಇಲ್ಲಿ ನೋಡಿ, ಇದೇನೊಂದು 10-12 ಅಡಿ ಬರ್ಬೋದೇನು ಅನ್ಕೊಂತೀನಿ. ಇವೆಲ್ಲ ದೊಡ್ಡ ದೊಡ್ಡ ಸಿಟಿ ಒಳಗೆ, ಸಿಟಿ ಸೆಂಟ್ರ್ ಒಳಗೆ ಮಾಡ್ಬೇಕಾ. ಬನ್ನಿ ಇಲ್ಲಿ ಇನ್ನೂ ಸೆಂಟ್ರಲ್ಲಿ ನೋಡೋಣ. ನೋಡಿ ಇಲ್ಲಿ ಗಣಪತಿ ಬೊಬ್ಬ ಮೋರಿಯ ಅಂದರೆ ಅಲ್ಲ ಟೈಪ್ ಕಲರ್ 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 ಗಣೇಶನಗಳು ಮಾಡಿದ್ದಾರೆ. ಮತ್ತು ನೋಡಿ ಕಣ್ಣಕ್ಕೆ ಬೇಕಾಗಿ ಗಣೇಶ ನೋಡ್ಬೋದು. ನೀವು ಇಟ್ಟಿದ ಜಾಗದಲ್ಲಿ ಒಂದೇ ಗಣೇಶ ನೋಡೋಕ್ಕಾಗೋದು, ಹೌದಾ ಇಲ್ವಾ? ಅದೇ ನೀವು ಈ ಥರ ಗೋಡನ್ಗಳಿಗೆ ಬಂದುಬಿಟ್ರೆ ನೀವು ಎಷ್ಟು ಆಸೆ ಇದೆಯೋ ಅಷ್ಟು ಆಸೆನ ತೀರಿಸ್ಕೊಂಡ್ಬಿಡ್ಬೋದು. ಆ ಥರ ಕಲರ್ಗಳಿದ್ದಾವೆ. ಬಾ 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 ಇನ್ನೂ ನಾನು ಹೇಳ್ತೇನಲ್ಲ ನೋಡಿ, ಇನ್ನೂ ಇದು ಪೇಂಟ್ ಹೊಡೆದಿಲ್ಲ. ಮೋಸ್ಟ್ಲಿ ಇದು ನೆಕ್ಸ್ಟ್ ವರ್ಷಕ್ಕೆ ಏನೋ ಮಾಡ್ಕೊಂಡಿದ್ದಂಗಿದ್ದಾರೆ. ಇದನ್ನ ನೆಕ್ಸ್ಟ್ ವರ್ಷ ಮೋಸ್ಟ್ಲಿ ಮಾಡ್ತಾರೆ. ಈ ಕೈಯಲ್ಲಿ ಒಂದೇನೋ ಈ ಒಂದು ಮಂಟಪ ಥರ ನೀವು ಹೇಳೋಕ್ಕೆ ವರ್ಣನೆ ಮಾಡೋಕ್ಕೆ ಆಗಲ್ಲ, ಆ ಥರ ಇರೋದಿಲ್ಲಿ. ನೀವು ಎಷ್ಟು ಹೇಳಿದ್ರೂ ಕಮ್ಮಿನೇ. ಅಂದರೆ ಪ್ರತಿ ವರ್ಷಕ್ಕೊಂದು ಟೈಮೇ ಬರೋದು. ಈ ವರ್ಷನೂ ಬಂದಿದ್ದಾನೆ ಗಣೇಶನ ಧೂಳು ಎಬ್ಬರ್ಸಾಕ್ಬೇಕು ಈ ವರ್ಷನೂ ಅಂತ ಹೇಳ್ಬಿಟ್ಟು, ಅದನ್ನು ಧೂಳು ಎಬ್ಬರ್ಸಾಕಂತ ನಮ್ಮ ದೇಶದಲ್ಲಿ, ನಮ್ಮ ಇಂಡಿಯಾನಲ್ಲಿ ಧೂಳು ಎಬ್ಬರ್ಸ್ತಾ ಹೋಗ್ತಾ ಇದ್ದಾರೆ ಗಣೇಶನ ಮಡ್ಗಿ. ಇಲ್ಲಿ ನೋಡಿ ಹೆಂಗೂರು ಇಷ್ಟು ದೊಡ್ಡದಾಗಿದೆ. ಬನ್ನಿ ಇನ್ನು ಅಲ್ಲಿ ತೋರಿಸ್ತೀನಿ, ಬನ್ನಿ ಇನ್ನು ಆ ಕಡೆನೂ ತೋರಿಸ್ತೀನಿ ಬನ್ನಿ. ಕಲರ್ ಗಾಡಿಗಳು ಬಂದಿದ್ದಾವೆ ಇಲ್ಲಿ ನೋಡಿ, ತಗೊಂಡು ಹೋಗ್ತಾರೆ ನೋಡಿ. ಸಿಕ್ಕಾಪಟ್ಟೆ ನೋಡಿ, ಜನ ಕೂಡ ಫುಲ್ಲು ಕ್ರೌಡ್ ಇದೆ. ಬನ್ನಿ ಇಲ್ಲಿ ಒಳಗೆ ಇನ್ನೂ ಇಲ್ಲಿಗೆ ಹೋಗೋಣ. ಇನ್ನು ಇಲ್ಲಿ ಹೋಗಿ ಕೂಡ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಅದು ಪಕ್ಕ ಅಲ್ಲಿ ಗೋಡನ್ ಕನ್ನ ಈ ಗೋಡನ್ ಇನ್ನೂ ಚೆನ್ನಾಗಿದೆ. ಎಂಟ್ರೆನ್ಸಲ್ಲೇ ಉಳ್ಕೊಂಡಿದ್ದಾರೆ. ಇವು ಮೋಸ್ಟ್ಲಿ ಇವರೆಲ್ಲನೂ ಯಾವ ಕಡೆನೋ ಗೊತ್ತಿಲ್ಲ, ಇವರು ಇದು ಮಾಡೋರು ಯಾವ ಕಡೆ. ನೀವು ಕೋನ್ಸ ಏರಿಯಾ, ಕೋನ್ಸ ಸ್ಟೇಟಾ? ಹಾಂ, ರಾಜಸ್ಥಾನ. ಫುಲ್ ರಾಜಸ್ಥಾನ ಕಾಮ್ ಕರ್ತಾ ಇದ್ದಾರ. ಹಾಂ, ರಾಜಸ್ಥಾನದಂತ ಇಲ್ಲಿ ಮಾಡೋದು ನೋಡಿ. ಇಲ್ಲಿ ಹಾಂ, ನಿಮ್ಗೆ ಗಣೇಶನ್ ತಗೊಂಡ್ರೆ ಗೌರಿನೂ ಇರ್ಬೇಕಲ್ವಾ? ಗೌರಿ ಗಣೇಶನ ಹಬ್ಬ ತಾನೇ ಇದೆ ನೋಡಿ. ಗೌರಿ ಚಿಕ್ಕದಾಗಿ ಮಡಗಿದ್ದಾರೆ, ಗಣೇಶನು ಚಿಕ್ಕದಾಗಿ, ಗೌರಿ ಸ್ವಲ್ಪ ದೊಡ್ಡದಾಗೂ ಇದಾವೆ ನೋಡಿ.
ಕ್ರೌಡ್ ನೋಡಿ, ಜನ ತಗೊಂಡಾಗ ಕೂಡ ಬೇಜನ್ ಜನ ಬಂದಿದ್ದಾರೆ ನೋಡಿ. ಲೈನ್ ಇಟ್ಟಿದ್ದಾರೆ, ಲೈಟ್ ಇರೋದ್ರಿಂದ ಕಲ್ಲರ್. ನೀವು ಈ ವಿಡಿಯೋ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನೋಡಿ, ಡಿಫ್ರೆಂಟ್ ಕಲರ್ ಸಿಗುತ್ತೆ ನಿಮ್ಗೆ. ಒಂದು ಕಲರ್ ಅಲ್ಲ, 2 ಕಲರ್ ಅಲ್ಲ. ಇದು ಎಷ್ಟು ಅಡಿ ಅಂತ ಗೊತ್ತಿಲ್ಲ. ಎಷ್ಟು ನೋಡಿ, ಇದು ಬಟ್ಟೆ ಮೋಸ್ಟ್ಲಿ ಇದು ಆರ್ಡರ್ ಆಗಿದೆ, ಅದಕ್ಕೋಸ್ಕರ. ಎಷ್ಟು ಅಡಿ ಅಣ್ಣ ಇದು? ಅಲ್ಲ, ಎಷ್ಟು ಅಡಿ ನೋಡಿ? ಇದು 11 ಅಡಿ ಅಂತೆ. ಇದು ಬುಕ್ಕಿಂಗ್ ಆಗಿರೋದಕ್ಕೋಸ್ಕರ ಬಟ್ಟೆ ಕಟ್ ಮಡಗಿದ್ದಾರೆ. ಇದು ಎಷ್ಟಾಯ್ತು ಅಣ್ಣ? 11 ಅಡಿದು ಅಣ್ಣ? ಎಷ್ಟು ಅಡಿ ಅಣ್ಣ ಇದು? 11 ಅಲ್ಲ, ಎಷ್ಟು ಸಾವಿರ ರೂಪಾಯಿ ಇದು? 45 ನೋಡಿ ಸ್ನೇಹಿತರೆ, ಅವ್ರು 70,000 ಹೇಳ್ದಂತೆ. 45,000ಕ್ಕೆ ಬುಕ್ ಆಯ್ತಂತೆ. ಇನ್ನೂ ಇದೇ ತರ ಗೋಡನ್ಗಳು ಇನ್ನೂ ಇದಾವೆ, ನಾನು ತೋರಿಸ್ತೀನಿ ನೋಡಿ. ಇದು ಬುಕ್ ಆಗಿದೆ, ಅದಕ್ಕೋಸ್ಕರ ಬಟ್ಟೆ ಮುಚ್ಚಿಬಿಡ್ತಾರೆ ನೋಡಿ. ಇದು ಇಲ್ಲಿ ನೋಡಿ, ಗಣಪತಿ ಬಬ್ಬ ಮೋರಿಯ ಶಿವ ಪಾರ್ವತಿ ಮಗನಾದ ಗಣಪತಿ ಮತ್ತೆ ಷಣ್ಮುಗ ಮುರುಗನು ಮಕ್ಕಳು ವರ್ಷಕ್ಕೊಂದ್ಸರಿ ಬರೋ ಗಣಪತಿಗೆ. ಮತ್ತೆ ಇನ್ನೊಂದು, ನಮ್ಮ ಹುಡುಗರಿಗೂ ಎಲ್ಲ ನಮ್ಮ ಫ್ರೆಂಡ್ಸ್ಗೂ ಕೊಲೀಗ್ಸ್ಗೂ ಎಲ್ಲರಿಗೂ ತೋರಿಸಿ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ಆಗಲಿ ಇಲ್ಲಿ ಗಣೇಶ ಸಿಗುತ್ತೆ ಅನ್ಕೊಂಡು. ನೋಡಿ ಬಾಬ್ರ ಹೆಂಗೂರು. ಇಲ್ಲೇನು ಪೇಪರ್ಸ್ ಆರ್ಡರ್ ಆಗಿದ್ರೆ ಮಾತ್ರ ಈ ತರ ನೋಡಿ. ಸಖತ್ತಾಗಿದೆ ಗಣಪತಿಗಳು. ಕಲ್ಲರ್ ಗಣಪತಿ ಸ್ನೇಹಿತರೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನಿಮ್ಗೆ 10, 11, 9, 8, 6, 4, 3 ಯಾವ ಸೈಜ್ ಬೇಕಾದ್ರೂ ಗಣೇಶಗಳು ಸಿಗುತ್ತೆ ಇಲ್ಲಿ. ಇದೇ ತರ ನೋಡಿ, ಇಲ್ಲಿ 1, 2, 3, 4 ಗೋಡನ್ಗಳು ಇರೋದಿಲ್ಲಿ ನೋಡಿ. ಲೋಡ್ ಆಗ್ತಾನೆ ಇರ್ತವೆ, ಯಾಕಂದ್ರೆ ಇನ್ನು ಸಂಜೆ ಗಂಟೆ ಇದೆ ಟೈಮು. ಸಂಜೆ ಗಂಟೆ ಇರೋ ಕಾರಣಕ್ಕೋಸ್ಕರ ಅದನ್ನ ಇನ್ನು ತಗೊಂಡೋಗಿ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಈಗ ಫಸ್ಟು ನೋಡಿ, ಎಲ್ಲ ಸುತ್ತಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ನೋಡಿ. ಕಷ್ಟ ಬಿದ್ದು ಮ್ಯಾಲ್ ಕೆತ್ತಾ ಇದ್ದಾರೆ, ಏನಕಂದ್ರೆ ಪಕ್ಕದಲ್ಲೇ ಇನ್ನೊಂದು ಗಣೇಶನು ಇದೆ ಆರ್ಡರ್ ಆಗಿದೆ. ನೋಡ್ತಾ ಇದ್ರಲ್ಲ, ಬನ್ನಿ ಈಗ ಇದ್ರೊಳಗೆ ಹೋಗೋಣ. ಇದ್ರೊಳಗೆ ಕೂಡ ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ. ನೋಡಿ ಫುಲ್ ಕ್ರೌಡ್ ಅಂದ್ರೆ ಈ ಹೇಳ್ತಾನೆ ಇದ್ರಲ್ಲ, ಲಾಸ್ಟ್ ಇವತ್ತೇ ಆಗಿರೋ ಕಾರಣಕ್ಕೋಸ್ಕರ ನೋಡಿ. ಬನ್ನಿ, ಇನ್ನು ಮುಂದೆ ಎಲ್ಲ ಇದಾವೆ ನೋಡಿ. ನೀವು ಹೇಳ್ತೀನಲ್ಲ, ಕಲ್ಲರ್ ಗಣಪತಿ ಬಬ್ಬ ಮೋರಿಯನಂಗೆ. ಇದು ಇವತ್ತಿಂದ 9 ದಿವಸ ಗಂಟೆ ಮಡಗ್ತಾರೆ. ಯಾಕಂದ್ರೆ ಈಗ ಇತ್ತೀಚೆಗೆ ಬಂದು ಗೌರ್ಮೆಂಟ್ ಸ್ವಲ್ಪ ರೂಲ್ಸ್ ಮಾಡ್ತಾ ಇದೆ, ಇಷ್ಟು ದಿನನೇ ಮಡಗಬೇಕು, ಇಷ್ಟು ದಿನನೇ ತೆಗಿಬೇಕು, ಇಷ್ಟು ದಿನ ತೆಗೆದು ಬಿಡ್ಬೇಕು ಅಂತ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ 9 ದಿನ ಅಂತೂ ಕಂಪಲ್ಸರಿ ಮಡಿಗೆ ಮಡಗ್ತಾರೆ ನೋಡಿ. ಬಾ ಸಖತ್ ಗುರು. ಅದು ಹೇಳಿದ್ನಲ್ಲ, ನೀವು ವರ್ಷಕ್ಕೊಂದೇ ಟೈಮ್ ಗಣೇಶನ ಹಬ್ಬ ಬರೋದು, ಹೌದಲ್ವಾ? ಆ ಗಣೇಶನ ಹಬ್ಬಗೆ, ಆ ಅದ್ದೂರಿಗೆ ನೋಡಿ, ಅದ್ದೂರಿ ಅಂತ ಫುಲ್ ಅದ್ದೂರಿನಾಗದಾವೆ. ಕಲರ್ ಶೈನಿಂಗ್ ಇದೆ. ಮತ್ತೆ ಮಕ್ಕಳು ನೋಡಿ ಎಷ್ಟು ಕ್ಲಿಯರ್ಸ್ ಇದೆ. ಮತ್ತೆ ನೋಡಿ ಒಂದೊಂದು ಕಲರ್ ನೋಡಿ, ಇದಕ್ಕೂ ಸ್ವಲ್ಪ ಶೈನಿಂಗ್ ಜಾಸ್ತಿ ಇರುತ್ತೆ, ಸ್ವಲ್ಪ ಶೈನಿಂಗ್ ಕಡಿಮೆ ಇರುತ್ತೆ. ಕಲರ್ ಪೇಂಟಿಂಗ್ ಹೊಡಿತಾರೆ. ಮತ್ತೆ ಎಲ್ಲ ಟೋಟಲಿ ಕಲರ್ಗಳು ಸ್ವಲ್ಪ ಕಲರ್ ಟೈಪ್ ಮಾಡೋದಕ್ಕನ್ನ ಡಿಫ್ರೆಂಟ್ ಆಗಿ ಚೇಂಜ್ ಮಾಡ್ತಾ ಇರ್ತಾರೆ. ಮೇಲೆ ಒಂದು ಗೋಪುರ ಈ ಥರ ಕೊಡ್ತಾ ಇರ್ತಾರೆ ನೋಡಿ. ಇಲ್ಲಿ ನೋಡಿ, ಒಂದು ಕೈನ ಹೊರ ಕೊಡ್ತಾ ಇದ್ದಾನೆ, ಒಂದು ಕೈಯಲ್ಲಿ ಏನು ತಗೊಳ್ಳೋ ಟೈಪಲ್ಲಿ ಮಾಡ್ಕೊಂಡಿದ್ದಾನೆ. ಇಲ್ಲಿ ನೋಡಿ, ಇದು ಅಷ್ಟೇ ನೋಡಿ, ಮುಟ್ಟಿದ್ರೇನೆ ಒಂಥರ ಸಾಯೋದಾಗಿದೆ, ಚೆನ್ನಾಗಿದೆ. ಮತ್ತೆ ಇದು ನೀರಲ್ಲಿಟ್ಟರೆ ಕರಗಬೇಕು, ಆ ಥರ ಇರೋದು. ಇವಾಗ ನೀರಲ್ಲಿಟ್ಟರೆ ಕರಗಬೇಕು ನೋಡಿ. ಇನ್ನೊಂದು ನೋಡಿ,
ನೀವು ಎಷ್ಟೇ ಹೇಳೋ ಎಷ್ಟು ವರ್ಣನೆ ಮಾಡೋದನ್ನ ಸಾಕಾಗಲ್ಲ. ಗಣೇಶನ ಹಬ್ಬಕ್ಕೆ ಮಾತ್ರ ಗಣೇಶನ ನೋಡ್ತಾ ಇದ್ರೆ ಎಷ್ಟು ವರ್ಣ ಮಾಡೋದನ್ನ ಸಾಕಾಗಲ್ಲ. ಜನ ಕೂಡ ಅಷ್ಟೇ, ಜನ ಫುಲ್ ಕ್ರೌಡಲ್ಲಿ ಎತ್ಕೊಂಡು ಹೋಗ್ತಾ ಇರ್ತಾರೆ, ಇರ್ತಾ ಇರ್ತಾರೆ. ಇದನ್ನ ದೊಡ್ಡ ಹಬ್ಬ ಥರನೇ ಆಚರಣೆ ಆಲ್ ಓವರ್ ಇಂಡಿಯಾನಾಗ. ಇನ್ನೊಂದು ನಾರ್ತಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಆಚರಣೆ ಮಾಡ್ತಾರೆ ಈ ಹಬ್ಬನ ಮಾತ್ರ, ಗಣೇಶನ ಹಬ್ಬನ. ನೀವು ನೋಡಿ ಸ್ನೇಹಿತರೆ, ಅವೆಲ್ಲ ಬುಕ್ ಆಗಿರವ ಆಗಿಲ್ಲ, ಇದಾಗಿದಲ್ಲ ಏನಿಲ್ಲ. ಹೌದಾ? ಎಷ್ಟಾಯ್ತಣ್ಣ ಇದು? 19. ಎಷ್ಟು ಅಡಿಯಾ? 10 ಅಡಿ. ನೋಡಿ ಇಲ್ಲಿ ಇದಾವೆ. ಇಲ್ಲಿ ಕೂಡ ಇದೆ ನೋಡಿ ಸ್ನೇಹಿತರೆ. ಎಂಟ್ರೆನ್ಸ್ ಎಲ್ಲ ಏನ್ ಕತೆ ಇದು ನೋಡಿ. ಇದು ಮೈನ್ ರೋಡ್ ಆಗಿರೋ ಕಾರಣಕ್ಕೋಸ್ಕರ ಹೋಗೋ ಬರೋ ಜನ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇರ್ತಾರೆ. ಆ ಜನ ನೋಡಿದ್ಮೇಲೆ ಸ್ವಲ್ಪ ಹಲವಾರು ಜನಗಳು ಕೇಳ್ತಾ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಹೈವೇ ಪಕ್ಕದಲ್ಲೇ ಇಟ್ಟಿರೋದು. ಇದು ಬಂದು ಡಗಣಿಕೋಟೆ ಅತ್ತೆಬೆಲ್ಲಿನಿಂದ ಮತ್ತಿಗೆ ಇದು ರಾಯಕೋಟೆ ಕನೆಕ್ಟ್ ಆಗುತ್ತೆ, ಕೆಲಮಂಗಲ್ಗೂ ಕನೆಕ್ಟ್ ಆಗುತ್ತೆ, ಡಗಣಿಕೋಟೆಗೂ ಕನೆಕ್ಟ್ ಆಗುತ್ತೆ, ಹೊಸೂರ್ಗೂ ಕನೆಕ್ಟ್ ಆಗುತ್ತೆ ಆ ಹೈವೇ ಇದು. ನೋಡಿ ಇಲ್ಲೊಂದು ಕಲರ್ ನೋಡಿ ಇದೆ ನೋಡಿ. ಯಾವುದು? 5,000. ಇದು 5,000ನಾ? ನೋಡಿ ಸ್ನೇಹಿತರೆ, ಒಳ್ಳೆ ಆಫರ್ಗಳು ಇವಾಗೆಲ್ಲಾನು. ಯಾಕಂದ್ರೆ ಟೈಮ್ ಆತ ಆಫರ್ಗಳು ಜಾಸ್ತಿ ಕೊಡ್ತಾ ಇರ್ತಾರೆ. 5,000. ಗಣಪತಿ ಬಬ್ಬ ಮೋರಿಯ, ಗಣಪತಿ ಬಬ್ಬ ಮೋರಿಯ. ಬರೀ 5,000. ನೋಡಿ ಸ್ನೇಹಿತರೆ, ನೀವು ಯಾರನ್ನ ತಗೊಂಡವ್ರು ಇಂಥ ಟೈಮಲ್ಲಿ ಬಂದು ತಗೊಂಡ್ರೆ ನಿಮ್ಗೂ ವರ್ತ್ ಆಗುತ್ತೆ. ಹೌದು, ಎಲ್ಲ ಆಫರ್ಗಳೇ ಎಲ್ಲ ಎಂಜಾಯ್ ಎಲ್ಲ ಅಲ್ಲಿ ಕೇಳಿ ಟೈಮ್ ಆದ್ಮೇಲೆ ಆಫರ್ ಕೊಡ್ದು ಏನ್ ಮಾಡ್ತಾರೆ ಹೋಗಿ ಅಣ್ಣ. ನೋಡಿ ಇಲ್ಲಿ ಇದಾವೆ. ಶಿವನ ಊರಿಗೆ ಗೌರಿ ಬಂದಳು. ಬಾ ಸ್ನೇಹಿತರ, ಹೇಳ್ದನಲ್ಲ, ಮೇಲೆ 5 ತಲೆ ನಾಗರಾವು, ಕೈಯಲ್ಲಿ ಶಂಕು, ಇನ್ನೊಂದು ಕೈಯಲ್ಲಿ ತಥಾಸ್ತು, ಇನ್ನೊಂದು ಕೈಯಲ್ಲಿ ಗವೆ ಇದು ಶಂಕುನಾದ, ಮತ್ತೆ ಹಾವು ಅಂದ್ರೆ ನೋಡಿ ಗಣಪತಿಯ ವಾಹನ ಬಂದು ಯಜ್ಞ ಅಂದ್ರೆ ಅರ್ಥ ಆಗಿರ್ಬೋದು ನಿಮ್ಗೆ. ಯಜ್ಞ ಇಲ್ಲೇ ಇದೆ ನೋಡಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ನೋಡ್ಲಿ ಜನ ಕೂಡ. ಏನ್ ಕಲರು ಮತ್ತೆ ಎತ್ಕೊಂಡು ಹೋಗುವ ಅಷ್ಟು ಸಖತ್ ಕೇರ್ಫುಲ್ ಎತ್ಕೊಂಡು ಹೋಗಿ. ಸ್ವಲ್ಪ ಮುಕ್ಕಾದ್ಮೇಲೆ ಅದು ಗಣೇಶನ ಯಾರು ಇಡಾರಕ್ಕೆ ಹೋಗಲ್ಲ, ಹೌದಲ್ವಾ? ನೋಡಿ ಅಂದ್ರೆ ನೋಡಿ ಇಲ್ಲಿ ವ್ಯಾಪಾರಗಳು ನಡೀತಾ ಇದೆ. ಶೈನಿಂಗ್ ಸರಾದಾಗಿದೆ, ವ್ಯಾಪಾರ ನಡೀತಾ ಇದೆ. ನೋಡೋಣ. ನೋಡಿ ಇಲ್ಲಿ ಒಂಥರ ಡಿಫ್ರೆಂಟ್ ಆಗದೆ ನೋಡಿ. ಎಷ್ಟಂತಣ್ಣ ರೇಟ್ಗಳು ಇದು? ಇವೆಲ್ಲ ಏನು ಒಂದ್ ರೇಟ್ ಹೇಳ್ತಾರೆ 5,000 ಅಂತ ಇದ್ರಲ್ವಾ? ಎಂಟ್ರೆನ್ಸ್ ಅಲ್ಲಿ ಇದಾವಲ್ಲ ಇವು. ನೋಡ್ಕೊಳ್ಳಿ, ಚೆನ್ನಾಗಿದೆ. ಅಂದ್ರೆ ಸ್ವಲ್ಪ ಲೇಟ್ ಆಗಿ ಬಂದ್ರೆ ನಾನು ಹೇಳ್ದಂಗೆ ಸಿಕ್ಕಾಪಟ್ಟೆ ಆಫರ್ ನೋಡಿ. ಇದೆಲ್ಲ 7,000 ರೂಪಾಯಿ ಅಂತ. ಅಂದ್ರೆ ಇದೇ ನೀವು 8 ದಿವ್ಸಕ್ಕ 3 ದಿವ್ಸಕ್ಕ 4 ದಿವ್ಸಕ್ಕ ಮುಂದೆ ಬಂದಿದ್ರೆ ಇದೇ 20,000 25,000 ಹೇಳೋದು. ಈಗ ಟೈಮ್ ಆಗ್ತಾ ನೋಡಿ ಬರೀ 5,000 6,000 7,000 ರೂಪಾಯಿ. ನೋಡಿದ್ರಲ್ಲ ಎಷ್ಟು ಗಣೇಶನ ನೋಡಿದ್ರಲ್ವಾ? ನೀವು ನೋಡಿದ್ಮೇಲೆ ಏನು ದಯವಿಟ್ಟು ಒಂದು ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಹೊಸ ವಿಡಿಯೋ ಇದೇ ಥರ ಹೊಸ ವಿಡಿಯೋ ನಿಮ್ಮ ಮುಂದೆ ತಗೊಂಡು ಬರ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ನೋಡಿ ಗಣೇಶನ ಮುಂದೆ ನಿಂತ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ ಮಾತೆ.